ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ತಿಂಡಿ ಆಗಿದೆ ಸ್ನೇಹಿತರೆ. ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾನುಗೆ ಐಸ್ ಆ್ಯಪಲ್ನ ತೆಗೆದು ಕೊಡ್ತಾ ಇದ್ದೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ದಿನ ಹೇಗೆಲ್ಲ ಇರುತ್ತೆ ಅಂತ ಶೇರ್ ಮಾಡ್ತೀನಿ. ವೆಲ್ಕಮ್ ಟು ಸೆಕೆಂಡ್ ಡೇ ಆಫ್ ಪ್ರಿಪರೇಷನ್ ಸ್ನೇಹಿತರೆ. ನೆನ್ನೆ ಬಟ್ಟೆನೆಲ್ಲ ತೆಗೆದಿಟ್ಕೊಂಡು ಅರ್ಧ ಮಾತ್ರ ಹಾಕಿದ್ದೀನಿ. ಇನ್ನು ಆ ಸೀರೆಗಳನ್ನ ತೊಗೊಂಡಿಲ್ಲ. ನಾನು ಡ್ರೆಸ್ಗಳನ್ನೆಲ್ಲ ತೊಗೊಂಡಿದ್ದೀನಿ. ಸೀರೆಗಳು ಯಾಕೆ ತೊಗೊಂಡಿಲ್ಲ ಅಂದರೆ, ಒಕೇಶನ್ಗೆ ಏನಾದರೂ ಕಲರ್ ಥೀಮ್ ಮಾಡಿದಾರ ಕೇಳಿಬಿಟ್ಟು ಆಮೇಲೆ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ತೆಗ್ದಿಲ್ಲ. ನೆನ್ನೆ ಅಷ್ಟು ಆಯಿತು. ನನ್ನ ಜ್ಯುವೆಲ್ರೀಸ್ ಆ್ಯಕ್ಸಸರೀಸ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಗೋಲ್ಡ್ ನಾನು ತರಿಸಿಲ್ಲ. ಸೊ ನಾಳೆ ಹೋಗೋದು ಅಂದರೆ ಇವತ್ತು ತರಿಸ್ತೀನಿ, ತೊಗೊಂಡು ಹೋಗ್ತೀನಿ. ಅದಾಗಿಲ್ಲ. ಇನ್ನೇನಿದೆ, ರಾಜೇಶ್ ಬಟ್ಟೆಗಳು ನೋಡಿ. ಅವರು ಹೇಗೆ ಅಂದರೆ, ನಾಳೆ ಹೊರಡೋದು ಅಂದರೆ ಇವತ್ತು ಇದು ಹೋಗ್ದಿದೆಯೇನೋ ಅದು ಹೋಗ್ದಿದೆಯೇನೋ ಅಂತ ಕೇಳ್ತಾರೆ. ಹೋಗ್ಬಿಟ್ಟು ಇವಾಗ ಕೇಳಬೇಕು. ನೆಕ್ಸ್ಟು ನನ್ನ ಮೇಕಪ್ ಆ್ಯಕ್ಸಸರೀಸು. ಇದನ್ನು ನಿಮಗೆ ಇಲ್ಲಿ ಇಟ್ಟು ತೋರಿಸ್ತೀನಿ, ಯಾವಾಗ ಗೊತ್ತಾಗುತ್ತೆ. ನಾನು ಯಾರು ಮೇಕಪ್ ಬಗ್ಗೆ ಅಷ್ಟೊಂದು ನಾವು ಏನು ಮೇಕಪ್ ಮಾಡ್ಕೊಳ್ಳೋದಿಲ್ಲ, ಅದರ ಪ್ರಾಡಕ್ಟ್ಸ್ಗಳ ಬಗ್ಗೆ ಏನೂ ಐಡಿಯಾ ಇಲ್ಲ, ನಾವು ಅಷ್ಟೊಂದೆಲ್ಲ ಏನೂ ಮಾಡ್ಕೊಳ್ಳೋದೇ ಇಲ್ಲ ಅನ್ನೋರಿಗೆ ಇಷ್ಟೆಲ್ಲ ತೋರಿಸಿದ್ರೆ ಏನು ಅನ್ಬೇಡ ಹೇಳಿ. ರಾಜೇಶ್ ಹೇಳ್ತಾ ಇದ್ದೆ, ನೋಡಿರಿ ಇಷ್ಟೊಂದು ಇದೆಯಲ್ರಿ, ಯಾರಾದರೂ ಏನಾದರೂ ನೋಡಿದ್ರೆ ಏನು ಅಂದ್ಕೊಳ್ಳಲ್ಲ ಅಂದ್ಬಿಟ್ಟು. ಈಗ ನೋಡಿ, ಇದು ಫೇಸ್ ವಾಶು ಮಾಯ್ಶ್ಚರೈಸರ್. ಓಕೆ, ಸ್ಟಾರ್ಟಿಂಗ್ ನಾವು ಇದನ್ನೇ ಯೂಸ್ ಮಾಡೋದು. ನೆಕ್ಸ್ಟ್ ಒಂದು ಪ್ರೈಮರು, ಅದಾದಮೇಲೆ ಫೌಂಡೇಶನ್ನು, ಅದಾದಮೇಲೆ ಕನ್ಸೀಲರು, ಕರೆಕ್ಟರು, ಅದಾದಮೇಲೆ ಸೆಟ್ಟಿಂಗ್ ಪೌಡರು, ಅದಕ್ಕೆ ಬ್ರಷು, ಆಮೇಲೆ ಲಿಪ್ ಶೇಡ್ಸು, ಗ್ಲಾಸು, ಮೇಕಪ್ ಫಿಕ್ಸರು, ಮೇಕಪ್ ರಿಮೂವರು. ಇದು ಎಕ್ಸ್ಟ್ರಾ ಯಾರಾದರೂ ಫೌಂಡೇಶನ್ ಕೇಳಿದರೆ ಕಲರ್ ಡಾರ್ಕ್ ಇರೋದು ತೊಗೊಂಡಿದ್ದೀನಿ. ಇದು ಐ ಶ್ಯಾಡೋ ಪ್ಯಾಲೆಟ್ 2, ಇದು ಹೈಲೈಟರು, ಇದು ಕಾಂಟೋರು, ಇದು ಬ್ಲಷು, ಇದು ಸನ್ಸ್ಕ್ರೀನ್ ಲೋಷನ್ನು, ಇದು ಕಣ್ಣಿಗೆ, ಹುಬ್ಬಿಗೆ ನೋಡಿರಿ ಮರ್ತುಬಿಟ್ಟೆ, ಇದು ಹುಬ್ಬಿಗೆ, ಅದರ ಬ್ರಷು, ಇದು ಲಿಪ್ ಶೇಡ್ಸು. ಇದು ಇಷ್ಟ ಆಯಿತು ನೋಡಿ. ಇಷ್ಟೆಲ್ಲ ನೋಡಿದ್ರೆ ಇಷ್ಟೆಲ್ಲ ಹಾಕ್ಕೊಳ್ತಾಳ ಅಂತ ಅಂದ್ಕೊಳ್ತಾರೆ. ಬಟ್ ಎಲ್ಲನೂ ಸ್ವಲ್ಪ ಸ್ವಲ್ಪ ಇದ್ದಾಗಲೇ ಅದು ಚೆನ್ನಾಗಿ ಕಾಣೋದು. ಈಗ ನಾನು ಫೇಸ್ ವಾಶ್ ಮಾಡಿ ಬಂದೆ, ಸ್ವಲ್ಪ ಅಪ್ಪರ್ ಲಿಪ್ ಮಾಡ್ಕೊಳ್ಳೋಣ ಅಂತ. ಈಗ ನೀವೇ ಹೇಳಿ, ಇಷ್ಟೆಲ್ಲ ನೋಡಿದ್ರಲ್ಲ, ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು. ನೀವು ಇಷ್ಟೊಂದು ಇಟ್ಕೊಂಡಿದ್ದೀರಾ ಅಥವಾ ಇಟ್ಕೊಳ್ಬೇಕು ಅಂತ ಅನಿಸುತ್ತಾ, ಅಥವಾ ನಿಮಗೆ ಇಷ್ಟೊಂದು ಬೇಕಾ ಅಂತ ಅನಿಸುತ್ತಾ ಹೇಳಿ. ಓಕೆ, ಅಪ್ಪರ್ ಲಿಪ್ಗೆ ಸ್ನೇಹಿತರೆ ನಾನು ಹಾರ್ಡ್ ಬೀನ್ ವ್ಯಾಕ್ಸನ್ನು ಯೂಸ್ ಮಾಡೋದು. ಇದು ಡೈರೆಕ್ಟ್ ಹಚ್ಬಿಟ್ಟು ಜಸ್ಟ್ ಹಾಗೆ ಎಳೆದ್ಬಿಡೋದು. ಪೇಪರೆಲ್ಲ ಏನೂ ಯೂಸ್ ಮಾಡಬೇಕಾಗಿಲ್ಲ. ತುಂಬ ಎಫೆಕ್ಟಿವ್. ನನಗೆ ಥ್ರೆಡ್ಡಿಂಗ್ ಅಳು ಬಂದುಬಿಡುತ್ತೆ. ಇದು ಸಂವಾಟ್ ಓಕೆ, ಯಾಕಂದರೆ ಸ್ವಲ್ಪನೇ ಹಾಕಿ ನಾನು ತೆಗಿತೀನಿ ಅದಕ್ಕೆ. ಈಗ ಸ್ನೇಹಿತರೆ ನಾನೊಂದು ಮಲ್ಟಿಪರ್ಪಸ್ ಫೇಸ್ ಮಾಸ್ಕನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅದಕ್ಕೆ ನನಗೆ ಮೇಯ್ನಾಗಿ ಬೇಕಾಗಿರೋದು ಆಲೂಗಡ್ಡೆ ಜ್ಯೂಸು. ಅದಕ್ಕೆ ಇದ್ರ ಸಿಪ್ಪೆ ತೆಗಿತಾ ಇದ್ದೀನಿ. ನೆಕ್ಸ್ಟ್ ಇದರ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಇದು ಯಾತಕ್ಕೆ ವಾಶ್ ಮಾಡಿಕೊಂಡೆ, ಇದನ್ನು ಯಾವ ಪರ್ಪಸ್ಗೆ ಯೂಸ್ ಮಾಡೋದು ಅಂತ ನೀವು ಕೇಳೋದಾದರೆ, ಇದು ಮಲ್ಟಿಪರ್ಪಸ್. ಈಗ ಟ್ಯಾನ್ ಆಗಿದ್ದರೆ ಫೇಸಲ್ಲಿ, ಸ್ಕಿನ್ ಎಲ್ಲೇ ಆದ್ರೂ, ಕತ್ತಲ್ಲಿ, ಕೈಗಳಿಗೆ ಟ್ಯಾನ್ ಆಗಿದ್ದರೆ ಟ್ಯಾನ್ ರಿಮೂವ್ ಮಾಡೋದಕ್ಕೆ, ಪಿಗ್ಮೆಂಟೇಷನ್ ಇದ್ದರೆ ಪಿಗ್ಮೆಂಟೇಷನ್ ರಿಮೂವ್ ಮಾಡೋದಕ್ಕೆ, ಡಾರ್ಕ್ ಸರ್ಕಲ್ಸ್ಗೆ ಇದರ ಜ್ಯೂಸನ್ನು ಮಾತ್ರ ಹಚ್ಚಬೇಕಷ್ಟೇ, ಫೇಸ್ ಮಾಸ್ಕ್ ಅಲ್ಲಿ ಹಚ್ಚಬಾರ್ದು. ಇನ್ನು ಪಿಂಪಲ್ ಮಾರ್ಕ್ಸ್ ಏನಾದರೂ ಇದೆ, ಕಪ್ಪು ಕಲೆಗಳಿರುತ್ತಲ್ವ ಅದಕ್ಕೆ, ಈ ಥರ ಸುಮಾರು ರೀತಿಯಲ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಸ್ಕಿನ್ ಸಾಫ್ಟ್ನೆಸ್ಗೆ, ಬ್ರೈಟ್ನೆಸ್ಗೆ, ಗ್ಲೋಗೆ. ಅದಕ್ಕೆ ಇದನ್ನು ಈಗ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನ್ಯಾಚುರಲ್ ಬ್ಲೀಚ್ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ. ಬ್ಲೀಚ್ ಯೂಸ್ ಮಾಡೋಣ ಅಂದ್ಕೊಂಡೆ, ಯಾಕೋ ಸ್ಕಿನ್ ತುಂಬಾ ಡ್ರೈ ಇದೆ. ಬ್ಲೀಚ್ ಯೂಸ್ ಮಾಡಿದಾಗ ಟ್ಯಾನ್ ರಿಮೂವ್ ಆಗುತ್ತೆ, ಇಲ್ಲಿ ಏನಾದರೂ ಹೇರ್ ಇರುತ್ತಲ್ವ ಅದೆಲ್ಲ ಕೂಡ ಸ್ಕಿನ್ ಕಲರ್ ಆಗುತ್ತೆ, ಆವಾಗ ನಾವು ಫೇರ್ ಆಗಿ ಕಾಣಿಸ್ತೀವಿ. ಬಟ್ ಡ್ರೈನೆಸ್ ಕೂಡ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಬೇಡ, ಇದನ್ನೊಂದು ಸರಿ ಟ್ರೈ ಮಾಡೋಣ. ಇದರಲ್ಲಿ ಏನಾದರೂ ವರ್ಕ್ ಆಗಲಿಲ್ಲ ಅಂದರೆ ಅದೇನೋ 10-15 ಮಿನಿಟ್ಸ್, ಮದುವೆ ದಿನ ಬೇಕಿದ್ರೂ ಮಾಡ್ಕೊಳ್ಬೋದು. ಅದನ್ನು ಆಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಈಗ ಇದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ.
ಸೊ ಇದು ನಾನು ಶೇರ್ ಮಾಡಿದ್ದೀನಿ ನಿಮಗೆ, ಬಟ್ ಲಾಂಗ್ ಬ್ಯಾಕು. ಈಗ ಮತ್ತೊಂದು ಸಾರಿ ಶೇರ್ ಮಾಡ್ತೀನಿ. ಫಸ್ಟ್ ಆಲೂಗಡ್ಡೆನ ತುರ್ಕೊಳ್ತಾ ಇದ್ದೀನಿ. ಆದಷ್ಟು ಸಣ್ಣಗೆ ತುರ್ಕೊಳ್ಬೇಕು, ಯಾಕಂದರೆ ಇದರ ಜ್ಯೂಸನ್ನು ತೆಗಿಬೇಕು. ನೋಡಿ ಸ್ನೇಹಿತರೆ, ನಮ್ಗೆ ಇಷ್ಟೆಲ್ಲ ಬೇಕು. ಇದು ಕೊಬ್ಬರಿ ಎಣ್ಣೆ, ಇದು ಟರ್ಮರಿಕ್ ಪೌಡರ್, ಇದು ಹನಿ, ಇದು ಕಡಲೆ ಹಿಟ್ಟು, ಒಂದು ಬೌಲು, ಇದು ಬಂದು ಆಲೂಗೆಡ್ಡೆ. ನಾನೀಗ ಇದನ್ನು ಎಷ್ಟು ಜ್ಯೂಸ್ ಬರುತ್ತೆ ನೋಡ್ತೀನಿ. ಎಷ್ಟು ಜ್ಯೂಸ್ ಬರುತ್ತೋ ಅಷ್ಟು ನಾವು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ಸ್ಪೂನ್ಸ್ ಸ್ನೇಹಿತರೆ. ಇದಕ್ಕೆ ನಾನೀಗ ಒಂದು ಅರ್ಧ ಸ್ಪೂನ್ ಅಂದ್ಕೊಳ್ಳಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಆಯಿಲಿ ಸ್ಕಿನ್ ಅವರು ಕೊಬ್ಬರಿ ಎಣ್ಣೆ ಆಗಲಿ ಯಾವ ಎಣ್ಣೆನೂ ಯೂಸ್ ಮಾಡಬೇಡಿ, ಓಕೆ. ಇದಕ್ಕೆ ನೋಡಿ 1/4 ಸ್ಪೂನಷ್ಟು ಅರಿಶಿನದ ಪುಡಿ, ಅದರ ಜೊತೆ ಜೇನುತುಪ್ಪ 1 ಸ್ಪೂನಷ್ಟು ಹಾಕಿದ್ದೀನಿ. ಇಷ್ಟಕ್ಕೆಲ್ಲ ನಾನೀಗ ಎಷ್ಟು ಕಡಲೆ ಹಿಟ್ಟು ಹಿಡಿಸುತ್ತೋ ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಈ ಜ್ಯೂಸನ್ನು ಅಪ್ಲೈ ಮಾಡ್ಕೊಳ್ಬೋದು ಡೈರೆಕ್ಟ್, ಆದರೆ ಅದು ತುಂಬ ಹೊತ್ತು ಇರೋದಿಲ್ಲ, ವೇಸ್ಟ್ ಆಗುತ್ತೆ. ಅದಕ್ಕೆ ಕಡಲೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಹಚ್ಕೊಳ್ಳೋದು. ಅದು ಡ್ರೈ ಆಗೋ ತನಕನೂ ಇಟ್ಕೊಳ್ಬೋದಲ್ವಾ, ಅದಕ್ಕೆ. ಈಗ ನೋಡಿ ಸ್ನೇಹಿತರೆ, ಇದು ಪ್ರಿಪೇರ್ ಆಯಿತು. ಇದನ್ನು ಪ್ರಿಪೇರ್ ಮಾಡಿದ ತಕ್ಷಣವೇ ಹಚ್ಕೊಂಡ್ರೆ ಒಳ್ಳೆಯದು. ನಾನು ಇವಾಗ ತಾನೇ ಫೇಸ್ ವಾಶ್ ಮಾಡಿದ್ದೆ, ಅಂದರೆ ಅಪ್ಪರ್ ಲಿಪ್ ಮಾಡ್ಕೊಂಡಲ್ವಾ, ಅದಾದಮೇಲೆ ಅದಕ್ಕೆ ಹಾಗೆ ಹಚ್ತಾ ಇದ್ದೀನಿ. ಹಚ್ಚೋ ಮುಂಚೆ ಒಂದು ಸಾರಿ ಫೇಸ್ ವಾಶ್ ಮಾಡ್ಕೊಳ್ಳಿ. ನೀವು ಫೇಸ್ ಸ್ಕ್ರಬ್ ಅವಾಗವಾಗ ಮಾಡ್ತೀರಾ ಅಂದರೆ ಓಕೆ, ಮಾಡಲಿಲ್ಲ ಅಂದರೆ ಫೇಸ್ ಸ್ಕ್ರಬ್ ಮಾಡ್ಕೊಂಡು ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ಅಪ್ಲೈ ಮಾಡಿದಾಗ ಆದಷ್ಟು ಮಾತು ಆಡದೇ ಇದ್ದರೆ ಒಳ್ಳೆಯದು. ಈ ಫೈನ್ ಲೈನ್ಸ್ ರಿಂಕಲ್ಸ್ಗೆಲ್ಲನೂ ಕೂಡ ಕೆಲಸ ಮಾಡುತ್ತೆ, ಟೈಟ್ನೆಸ್ ಕೊಡುತ್ತೆ ಒಂದು ಫೇಸ್ ಸ್ಕಿನ್ಗೆ. ಬೆಳಿಗ್ಗೆ ನಾನು ಕಾಜಲ್ ಟ್ರೈ ಮಾಡಿದ್ದೆ, ಅದಕ್ಕೆ ನೋಡಿ ಡಾರ್ಕ್ ಆಗಿಬಿಟ್ಟಿದೆ ಕಣ್ಣು. ನನಗೆ ಕಾಜಲ್ ಯೂಸ್ ಮಾಡಿದ್ರೇ ಆಗೋದಿಲ್ಲ, ಅದು ಏನೋ ನನಗೆ ಬರೀ ಐಲೈನರ್, ಅದಕ್ಕೆ ನಾನು ಯೂಸ್ ಮಾಡೋದು. ಮೇಕಪ್ ಒಂದು ಸ್ವಲ್ಪ ಟ್ರೈ ಮಾಡ್ತಾಯಿದ್ದೆ, ಐ ಶ್ಯಾಡೋಸ್ ಎಲ್ಲ ಹಚ್ಕೊಂಡು, ಆವಾಗ ಹಿಂಗಾಯಿತು. ಇದನ್ನು ಬೇಕಿದ್ರೆ ನೀವು ಮಿಗುತ್ತೆ ಅನ್ನೋ ಹಾಗಿದ್ರೆ ತೆಗೆದು ನಾಳೆಗೆ ಇಟ್ಕೊಳ್ಳಿ, ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಬಿಡಿ. ಬಟ್ ನಾಳೆಗಿಂತ ಜಾಸ್ತಿ ಇಡೋದಕ್ಕೆ ಹೋಗಬೇಡಿ, ಅದರ ಎಫೆಕ್ಟಿವ್ನೆಸ್ ಕಡಿಮೆ ಆಗಿಬಿಡುತ್ತೆ. ಕತ್ತುಗಳಿಗೆ ಫುಲ್ ಕತ್ತುಗಳಿಗೂ ಹಚ್ಕೊಳ್ಬೋದು, ಕೈಗಳಿಗೂ ಹಚ್ಕೊಳ್ಬೋದು ಟ್ಯಾನ್ ಆಗಿದೆ ಅಂದರೆ. ನಾನು ಹಚ್ಕೊಳ್ಳೋದಲ್ಲದೆ ರಾಜೇಶ್ಗೂ ಹಚ್ಚಿದ್ದೆ, ಯಾಕಂದರೆ ಅವರು ಸ್ವಿಮ್ಮಿಂಗ್ ಹೋಗ್ತಿದ್ದಾರಲ್ವ, ಸ್ವಲ್ಪ ಟ್ಯಾನ್ ಆಗಿತ್ತು ಅಂತ ಹೇಳಿಬಿಟ್ಟು. ಆ್ಯಂಡ್ ಮಾತಾಡೋದಕ್ಕೆ ಬಿಟ್ಟಿರಲಿಲ್ಲ, ಜಿಪ್ ಮಾಡ್ಕೊಂಡಿದ್ರು. ನೋಡಿ, ಮಾತಾಡದೇ ಇದ್ದರೆ ಆ ರಿಂಕಲ್ಸ್ ಏನೂ ಕಾಣೋದಿಲ್ಲ, ಲೈನ್ಸ್ ಏನೂ ಕಾಣಲ್ಲ, ಫುಲ್ ಸ್ಮೂತಾಗಿ ಕಾಣುತ್ತೆ ಸ್ಕಿನ್ನ. ಮಾತಾಡಿದ್ರೆ ಆ ಟೈಟ್ನೆಸ್ ಹೊರಟೋಗುತ್ತೆ. ಸೊ ಈಗ ನಾವು ಇದನ್ನು ಜಸ್ಟ್ ವಾಟರಲ್ಲಿ ಫೇಸ್ ವಾಶ್ ಮಾಡಬೇಕು. ನಾನು ಕಣ್ಣತ್ರ ಅದು ಆಲೂಗೆಡ್ಡೆ ತುರಿದಿದ್ನಲ್ಲ, ಅದನ್ನು ಕೂಡ ಇಟ್ಕೊಂಡಿದ್ದೆ, ಹಾಗಾಗಿ ಆ ಥರ ಕಾಣ್ತಾ ಇದೆ. ಆ್ಯಂಡ್ ಫೇಸ್ ವಾಶ್ ಮಾಡಿದ್ಮೇಲೆ ಏನು ಅಪ್ಲೈ ಮಾಡದೇ ಇದ್ರೂ ನಡೆಯುತ್ತೆ. ಇವತ್ತು ಸ್ನೇಹಿತರೆ ಫೈನಲ್ ಡೇ ಆಫ್ ಪ್ರಿಪ್ರೇಷನ್ ಎಲ್ಲ ಆಗಿದೆ. ಏನಂತಾರೆ, ಫಿನಿಶಿಂಗ್ ಟಚ್ ಕೊಡಬೇಕು ಅಂತಾರಲ್ಲ ಹಾಗೆ. ಇಲ್ಲಿ ಕೆಳಗಡೆ ನಾನು ಐರನ್ ಮಾಡಬೇಕು, ಅದಕ್ಕೆ ಇವಾಗ ಐರನ್ ಬಾಕ್ಸ್ ಪಿನ್ ಮಾಡಿದ್ದೀನಿ, ಪ್ಲಗಿನ್ ಮಾಡಿದ್ದೀನಿ. ಏನು ಸೀರೆ ಉಟ್ಕೊಳ್ಬೇಕು, ಅಲ್ಲಿ ಹೋಗ್ಬಿಟ್ಟು ಸೀರೆ ನೆರಗು ಎಲ್ಲ ಮಾಡ್ಕೊಳ್ಳೋ ಬದಲು ಇಲ್ಲೇ ಮಾಡಿ ತೊಗೊಂಡು ಹೋಗೋಣ. ಇಲ್ಲಾಂದರೆ ಅಲ್ಲಿ ಏನೋ ಗೊತ್ತಿಲ್ಲಪ್ಪ, ಯಾವಾಗಲೂ ಲೇಟ್ ಆಗುತ್ತೆ. ಏನು ಜಾಸ್ತಿ ಕೆಲಸ ಇರಲ್ಲ ಅಂದ್ಕೊಂಡು ಲೇಟಾಗಿ ಶುರು ಮಾಡ್ತೀನಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ, ಲೇಟ್ ಆಗಿಬಿಡುತ್ತೆ. ಬೈಸ್ಕೊತೀನಿ, ಎಷ್ಟೊತ್ತು ರೆಡಿ ಆಗ್ತೀರಾ ನೀವು ಅಂತ ಹೇಳಿಬಿಟ್ಟು. ನೆನ್ನೆ ನೆರಿಗೆ ಮಾಡಿದ್ದೆ, ಈಗ ಐರನ್ ಮಾಡಿಬಿಡ್ತೀನಿ. ಟ್ರಾವೆಲ್ ಮಾಡೋ ಮುಂಚೆನೋ ಅಥವಾ ನಾಳೆ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಅಂತ ಇದ್ದಾಗ ಅವತ್ತಿನ ದಿನಾನೇ ಎಲ್ಲ ಸೆರ್ಗ್ ಮಾಡಿಕೊಂಡು ನೆರಿಗೆ ಮಾಡ್ಕೊಳ್ಳೋದಕ್ಕೆ ಲೇಟ್ ಆಗುತ್ತೆ. ಸೊ ನಾನು ಒಂದು ವಿಡಿಯೋ ಶೇರ್ ಮಾಡಿದ್ದೆ ಲಾಂಗ್ ಬ್ಯಾಕ್, ಹೇಗೆ ನೀವು ಸೆರಗು ಮತ್ತು ನೆರಿಗೆನ ಮಾಡಿ ಐರನ್ ಮಾಡಿ ಮಡಚಿ ಇಟ್ಕೊಂಡು ನೀವು ಫಂಕ್ಷನ್ ಇರೋ ದಿನ ಬೇಗ ರೆಡಿ ಆಗ್ಬೋದು, 5 ಮಿನಿಟ್ಸಲ್ಲಿ ಸೀರೆ ಉಟ್ಕೊಂಡು ರೆಡಿ ಆಗ್ಬೋದು ಅಂಥೇಳಿ. ಸೊ ಆ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಸ್ನೇಹಿತರೆ ಚೆಕ್ ಮಾಡಿ, ತುಂಬಾ ಯೂಸ್ ಆಗುತ್ತೆ. ನಿಜವಾಗ್ಲೂ 5 ಮಿನಿಟ್ಸಲ್ಲಿ, ಲೆಸ್ ದ್ಯಾನ್ 5 ಮಿನಿಟ್ಸ್ ನಾವು ಸೀರೆ ಉಟ್ಕೊಂಡು ರೆಡಿ ಆಗಿಬಿಡ್ಬೋದು. ಐರನ್ ಅರ್ಧ ಆಯಿತು, ಅರ್ಧ ಮಾಡ್ತಾ ಇದ್ದೆ. ಆಮೇಲೆ ಸಾನು ಊಟದ ಟೈಮ್ ಆಯ್ತಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬಂದೆ. ಇದನ್ನು ಕುಕ್ ಮಾಡಿದ್ದೀನಿ. ಇದು ಬಂದು ಡ್ರ್ಯಾಗನ್ ಚಿಕನ್. ನಿಮ್ಗೆ ಇದರ ರೆಸಿಪಿ ತೋರಿಸ್ತೀನಿ ನೋಡಿ.
ಚಿಕನ್ ರೆಸಿಪಿ ನಾನು ಕೊನೆಯಲ್ಲಿ ತೋರಿಸ್ತೀನಿ. ಅದು ಮಾಡಿ ಇಟ್ಬಿಟ್ಟು ನಾನು ಮತ್ತೆ ನನ್ನ ಐರನಿಂಗ್ನ ಕಂಟಿನ್ಯೂ ಮಾಡಿದೆ. ತುಂಬ ಇತ್ತು ಐರನ್ ಮಾಡ್ಕೊಳ್ಳೋ ಅಂಥದ್ದು. ಅಂದರೆ ಮದುವೆಗೆ ಏನು ಬಟ್ಟೆ ಹಾಕ್ಕೊಳ್ಬೇಕಿತ್ತೋ ಅದನ್ನೆಲ್ಲನೂ ಕೂಡ ಐರನ್ ಮಾಡ್ಕೊಳ್ತಾ ಇದ್ದೆ. ಬಟ್ಲಲ್ಲಿ ಸ್ವಲ್ಪ ಶ್ಯಾಂಪು ತೊಗೊಂಡಿದ್ದೀನಿ. ಅದರಲ್ಲಿ ನೀರು ಹಾಕಿ ನನ್ನ ಗೋಲ್ಡ್ ಏನು ಯೂಸ್ ಮಾಡ್ತೀನೋ ಈಗ ಅದೆಲ್ಲ ತುಂಬಾ ಕೊಳೆ ಕುತ್ಕೊಂಡು ಡಾರ್ಕ್ ಆಗಿಬಿಟ್ಟಿದೆ. ಅದಕ್ಕೆ ಅದನ್ನು ವಾಶ್ ಮಾಡೋಣ ಅಂಥೇಳಿ ಇವಾಗ ನೆನೆಸಿಡ್ತೀನಿ. ಸಂಜೆ ಅಷ್ಟೊತ್ತಿಗೆ ಅದು ಒಂಥರ ಕೊಳೆ ಬಿಟ್ಟಿರುತ್ತೆ. ಸೊ ಆವಾಗ ನಾನು ಅದನ್ನು ಸ್ವಲ್ಪ ಬ್ರಷ್ ಮಾಡಿದ್ರೂ ಸಾಕು. ನನ್ನ ಡೈಲಿ ವೇರ್ ಉಂಗುರಗಳು, ನಾನು ಎಕ್ಸ್ಟ್ರಾ ಇನ್ನು ಯಾವ ಉಂಗುರನೂ ಹಾಕೋದಿಲ್ಲ, ಸಾಕು ಇಷ್ಟೇ. ಇದನ್ನು ನಾನು ಈಗ ನಾಳೆ ಹೋಗಬೇಕಾದ್ರೆ ಹಾಕ್ಕೊಳ್ಳೋಣ ಅಂಥೇಳಿ. ಬಾಕಿದಾದರೆ ಯಾವಾಗಲೂ ಒಂದು ಸರಿ ಹಾಕ್ಕೊಳ್ಳೋದಲ್ವ, ಕೊಳೆ ಏನು ಕೂತಿರಲ್ಲ. ಇದು ನಾನು ಡೈಲಿ ಹಾಕ್ತೀನಲ್ಲ, ಸ್ವಲ್ಪ ಕಪ್ ಆಗಿಬಿಟ್ಟಿದೆ, ಡಲ್ ಆಗಿಬಿಟ್ಟಿದೆ. ಈಗ ಸ್ನೇಹಿತರೆ ನಾನು ಡ್ರ್ಯಾಗನ್ ಚಿಕನ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡಿ ಸಣ್ಣದಾಗಿ ಚಿಕನ್ನ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣದು ಮಾಡ್ಕೊಂಡಿದ್ರೆ ಎಲ್ಲದಕ್ಕೂ ಕೋಟ್ ಆಗುತ್ತಲ್ವ, ಫ್ರೈ ಮಾಡಿದಾಗ ಚೆನ್ನಾಗಿರುತ್ತೆ ಅಂಥೇಳಿ. ಸೊ ಇದಕ್ಕೆ ನನಗೆ ಬೇಕು ಮೈದಾ ಹಿಟ್ಟು 1 ಸ್ಪೂನ್, 2 ಸ್ಪೂನ್. ಈಗ ಕಾರ್ನ್ಫ್ಲೋರ್ ಸೇಮ್ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ತೀನಿ, 2 ಸ್ಪೂನ್ಸ್. ನೆಕ್ಸ್ಟ್ ಇದಕ್ಕೆ ಹಾಕ್ತೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಉಪ್ಪು. ಚಿಕನ್ ನಾವು ಫ್ರೈ ಮಾಡಿದ್ಮೇಲೆ ತಿಂದಾಗ ಉಪ್ಪು ಸರಿ ಇದೆ ಅನ್ನಿಸ್ಬೇಕು, ಸೊ ಅಷ್ಟಿರಬೇಕು. ಇದಕ್ಕೆ ನಾನು ಸ್ವಲ್ಪ ಖಾರ ಹಾಕ್ಕೊಳ್ತೀನಿ, ಹಾಕ್ತಿದ್ರು ನಡೆಯುತ್ತೆ, ಬಟ್ ಇರಲಿ ಸ್ವಲ್ಪ ಅಂಥೇಳಿ. ಸ್ವಲ್ಪ ಸೋಯಾ ಸಾಸ್ ಅಥವಾ ವಿನೆಗರ್ ಯಾವುದಾದ್ರೂ ಹಾಕ್ಬೋದು, ಇದೇ ಹಾಕಬೇಕು ಅಂತಿಲ್ಲ. ಇದೆರಡೂ ಸ್ವಲ್ಪ ಹುಳಿ ಕೊಡುತ್ತೆ. ಸೋಯಾ ಹಾಕೋದ್ರಿಂದ ಸ್ವಲ್ಪ ಕಲರು ಬರುತ್ತೆ. ಇದಿಲ್ಲ ಅಂದರೂ ಕೂಡ ಮಾಡ್ಬೋದು. ಈಗೆಲ್ಲ ಹಾಗೆ ಡ್ರೈನೇ ಮಿಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಗಲಿಲ್ಲ, ಇದು ಕೋಟ್ ಆಗಲಿಲ್ಲ ಫುಲ್ ಅಂದರೆ ಸ್ವಲ್ಪ ನೀರು ಚಿಮ್ಕಿಸ್ಕೊಳ್ತೀನಿ. ಈಗ ನೋಡಿ ಸ್ನೇಹಿತರೆ, ನೀರೇನು ಹಾಕಿಲ್ಲ ನಾನು, ಹಾಗೇ ಅದರಲ್ಲಿ ಇದ್ದಿದ್ದಂಥ ಮಾಯಿಶ್ಚರಲ್ಲೇ ಎಲ್ಲ ಕೋಟ್ ಆಗಿದೆ. ಇದನ್ನು ನಾನೀಗ ಫ್ರೈ ಮಾಡಿ ನೋಡ್ತೀನಿ. ಸಾಕಾಗಲಿಲ್ಲ ಕೋಟಿಂಗ್ ಅನ್ನೋ ಹಾಗಿದ್ರೆ ಮತ್ತೆ ಹಸಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಉರಿಬೇಕು, ಇಲ್ಲಾಂದರೆ ಹೊರಗಡೆ ಕಲರ್ ಬಂದುಬಿಡುತ್ತೆ, ಕುಕ್ ಆಗಿರೋದಿಲ್ಲ ಚಿಕನ್ನು. ಫುಲ್ ಫ್ರೈ ಆಗಿದೆ. ಇದಕ್ಕೆ ನಾನು ಈರುಳ್ಳಿ, ಕ್ಯಾಪ್ಸಿಕಮ್ ಎರಡೂ ಹಾಕಿ ಹಾಫ್ ಕುಕ್ ಮಾಡ್ಕೊಳ್ತೀನಿ. ಇದೀಗ ಹಾಫ್ ಕುಕ್ ಆಗಿದೆ. ಇದಕ್ಕೆ ನಾನೀಗ ಚಿಕನ್ ಸೇರಿಸ್ಕೊಳ್ತೀನಿ. ಇದಕ್ಕೆ ಶೇಜ್ವಾನ್ ಸಾಸ್ ಸೇರಿಸ್ತಾ ಇದ್ದೀನಿ. ಇದು ನಾರ್ದು, ಎಷ್ಟು ಬೇಕೋ ಅಷ್ಟು. ಇದಕ್ಕೆ ನೀವು ಎಕ್ಸ್ಟ್ರಾ ಬೇಕು ಅನ್ನೋ ಹಾಗಿದ್ರೆ ಗಾರ್ಲಿಕನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಇದಕ್ಕೆ ಹಾಕ್ಬೋದು. ಗಾರ್ಲಿಕ್ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಉಪ್ಪು ಖಾರ ಇನ್ನೇನು ಸೇರಿಸೋ ಹಾಗಿಲ್ಲ. ಇದು 60 ರೂಪಾಯಿ ಪ್ಯಾಕೆಟ್. ಒಂದು ಸಾರಿ ತಂದರೆ ನಾನು ಒಂದು ಸಾರಿ ನೂಡಲ್ಸ್ ಮಾಡಿದ್ದೀನಿ, ಒಂದು ಸಾರಿ ಇದನ್ನು ಮಾಡ್ತಾಯಿದ್ದೀನಿ. ಈ ಡಿಶ್ ಒಂದಿಗೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋಲಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಿಮಗೆ ಇವತ್ತಿನ ವಿಡಿಯೋಲಿ ಏನಾದರೂ ಒಂದು ಪಾಯಿಂಟ್ ಕೂಡ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ, ಇದು ತುಂಬಾ ಮೋಟಿವೇಟ್ ಮಾಡುತ್ತೆ. ಪ್ಲೀಸ್ 1000+ ಲೈಕ್ಸ್ ಕೊಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಜೊತೆ, ಫ್ಯಾಮಿಲಿ ಜೊತೆ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಬಾಯ್ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.